ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ರೈಸ್ ಮಿಲ್ಗಳಿಗೂ ಕೂಡ ತಟ್ಟಿದೆ. ಅಕ್ಕಿಯನ್ನ ರಫ್ತು ಮಾಡಲಾಗ್ತಾ ಇಲ್ಲ, ಭಾರೀ ಸಂಕಷ್ಟವನ್ನ ಎದುರಿಸ್ತಾ ಇದ್ದು ಈಗ ಗಂಗಾವತಿಯ ಸೋನಾ ಮಸೂರಿ ರೈಸ್ಗೆ ವಿದೇಶದಲ್ಲಿ ಭಾರಿ ಬೇಡಿಕೆ ಇದೆ. ಆದರೆ ಯುದ್ಧದ ವಾತಾವರಣದ ಹಿನ್ನೆಲೆಯಲ್ಲಿ ಬೇಡಿಕೆ ಕುಸಿದಿದೆ, ರಫ್ತಾಗ್ತಾ ಇಲ್ಲ. ಸೌದಿ ಅರೇಬಿಯಾ, ಅಮೆರಿಕ, ಒಮನ್, ಕತಾರ್, ದುಬೈ ಸೇರಿದಂತೆ ಹಲವು ಪ್ರದೇಶಗಳಿಗೆ ಈ ಸೋನಾ ಮಸೂರಿ ಅಕ್ಕಿಯನ್ನ ರಫ್ತು ಮಾಡಲಾಗ್ತಾ ಇತ್ತು. ಬಂದಾಗುವ ಆತಂಕದಲ್ಲಿ ಈಗ ರೈಸ್ ಮಿಲ್ ಇದ್ದು ಮಾಲೀಕರು ಕಂಗಾಲಾಗಿದ್ದಾರೆ. ಗಲ್ಫ್ ರಾಷ್ಟ್ರಗಳಿಗೆ ರೈಸ್ ರಫ್ತು ಮಾಡೋದಕ್ಕಾಗ್ತಾ ಇಲ್ಲ, ಇನ್ನೆಷ್ಟು ದಿನ ಈ ಪರಿಸ್ಥಿತಿಯೋ ಗೊತ್ತಿಲ್ಲ ಅನ್ನೋದು ಅವರ ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಯುದ್ಧ ಮಾಡ್ತವೆ. ಈ ಕಾರಣಕ್ಕಾಗಿ ಭಾರತದ ಮೇಲೂ ಸಹ ದೊಡ್ಡದಾದಂಥ ಪರಿಣಾಮ ಬೀರ್ತಾ ಇದೆ. ಯಾಕೆಂದರೆ ವಿವಿಧ ಉದ್ಯಮಗಳ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಈಗಾಗಲೇ ಕುಕ್ಕುಟೋದ್ಯಮ ಸಹ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿದೆ. ಅದರಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಭತ್ತದ ಕಣಜ ಅಂತಾರೆ. ಭತ್ತದ ಕಣಜದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಇಲ್ಲಿ ಗಂಗಾವತಿಯ ಭತ್ತದ ಕಣಜದಲ್ಲಿ ನೂರಾರು ರೈಸ್ ಮಿಲ್ ಇದಾವೆ. ನೂರಾರು ರೈಸ್ ಮಿಲ್ನಿಂದ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ವಿದೇಶಗಳಿಗೂ ಸಹ ಸೋನಾ ಮಸೂರಿ ಅಕ್ಕಿ ಅಂದರೆ ಸಾಕು, ಪಂಚಪ್ರಾಣ. ಬೇರೆ ವಿದೇಶಗಳಲ್ಲಿ ಸಹ ಅಂದರೆ ಸೋನಾ ಮಸೂರಿಗೆ ದೊಡ್ಡದಾದಂಥ ಬೇಡಿಕೆ ಇದೆ. ಈ ಕಾರಣಕ್ಕಾಗಿ ಈ ಭಾಗದ ಗಂಗಾವತಿ, ರಾಯಚೂರು, ಕೊಪ್ಪಳ ಜಿಲ್ಲೆ ಇರುವಂಥ ಕೊಪ್ಪಳ ಆಗಿರ್ಬೋದು, ರಾಯಚೂರು ಆಗಿರ್ಬೋದು ಮತ್ತು ವಿಜಯನಗರ, ರಾಯಚೂರು ಜಿಲ್ಲೆ ಅಂದರೆ ಇದು ಅಂದರೆ ತುಂಗಭದ್ರಾ ಎಡದಂಡೆ ಮತ್ತು ಬಲದಂಡೆ ಮೇಲ್ಮಟ್ಟದ ಕಾಲುವೆ ಆಗಿರ್ಬೋದು. ಎಲ್ಲ ಈ 4 ಜಿಲ್ಲೆಗಳಲ್ಲಿ ಅಂದರೆ ಒಂದು 800ರಿಂದ 900 ರೈಸ್ ಮಿಲ್ಗಳಿದ್ದಾವೆ. ಪ್ರತಿನಿತ್ಯ ಅಂದ್ರೆ ಸಾಕಷ್ಟು ಅಂದರೆ ಭತ್ತವನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಈ ಭತ್ತವನ್ನು ಬೇರೆ ರಾಜ್ಯಗಳಿಗೆ ಆಗಿರ್ಬೋದು, ಬೇರೆ ಮತ್ತು ವಿದೇಶಗಳಿಗೂ ಸಹ ಅಂದರೆ ರಫ್ತಾಗ್ತಾ ಇದೆ. ಸೋನಾ ಮಸೂರಿ ಮುಖ್ಯವಾಗಿ ಡಿಮ್ಯಾಂಡ್ ಇದೆ, ವಿದೇಶಗಳಲ್ಲಿ ದೊಡ್ಡದಾದಂಥ ಡಿಮ್ಯಾಂಡ್ ಇದೆ. ಈ ಕಾರಣಕ್ಕಾಗಿ ಈ ರೈಸ್ ಮಿಲ್ಗಳು ಸಾಕಷ್ಟು ಸಾಲ ಸೋಲ ಮಾಡಿ ಏನಂದರೆ ಸಾಕಷ್ಟು ಕಾರ್ಮಿಕರಾಗಿರ್ಬೋದು ಕೆಲಸದಲ್ಲಿ ಪ್ರತಿನಿತ್ಯ 24 ಗಂಟೆ ರೈಸ್ ಮಿಲ್ ರನ್ ಆಗ್ತಾ ಇದ್ದಾವೆ. ಆದರೆ ಈಗ ಇರಾನ್ ಮೇಲೆ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಯುದ್ಧ ಮಾಡ್ತಿರೋ ಕಾರಣಕ್ಕಾಗಿ ರೈಸ್ ಮಿಲ್ ಬಂದಾಗುವಂಥ ಪರಿಸ್ಥಿತಿ ಎದುರಾಗಿದೆ. ನೋಡ್ತಾ ಇರ್ಬೋದು, ನಾವು ಈಗ ದೃಶ್ಯದಲ್ಲಿ ಕಾಣ್ತಾ ಇರೋದು ರೈಸ್ ಮಿಲ್ಲಲ್ಲಿ ಸಾಕಷ್ಟು ಭತ್ತ ಸಂಗ್ರಹ ಆಗಿದೆ. ಈಗ ನೋಡ್ತಾ ಇದ್ದೀವಿ ಅಂದರೆ ಈ ರೈಸ್ ಮಿಲ್ ಆರಂಭ ಅಂದರೆ ಕಂಟಿನ್ಯೂ ಆಗಿ 24 ಗಂಟೆ ಆರಂಭ ಇರ್ತಿತ್ತು. ಆದರೆ ಈಗ ರೈಸ್ ಮಿಲ್ಲಲ್ಲಿ ಭತ್ತ ಜಾಸ್ತಿ ಸ್ಟಾಕ್ ಇರೋದು ಕಾರಣಕ್ಕಾಗಿ ಬಂದ್ ಮಾಡಿದ್ದಾರೆ. ಯಾಕಂದರೆ ಸ್ಟಾಕ್ಗಳು ಹೊರಗಡೆ ಹೋಗ್ತಾ ಅಂದರೆ ಬೇರೆ ರಾಜ್ಯಗಳಿಗೆ ಇರ್ಬೋದು, ವಿದೇಶಗಳಿಗೂ ಸಹ ರಫ್ತಾಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈ ರೈಸ್ ಮಿಲ್ ಬಂದಾಗಿದೆ. ಅಂದರೆ ಮುಂದೆ ಈ ಪ್ರೊಡಕ್ಷನ್ ಆಗಿರುವಂಥ ಭತ್ತ ಹೊರಗಡೆ ಹೋದ್ರೆ ಮಾತ್ರ ಇವರಿಗೆ ಲಾಭ ಆಗುತ್ತೆ, ಇಲ್ಲಾಂದರೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ. ಯಾಕಂದರೆ ಈ ಭಾಗದಲ್ಲಿ ನೂರಾರು ರೈಸ್ ಮಿಲ್ ಇದಾವೆ. ಭತ್ತದ ಕಣದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ನೂರಾರು ಮಂದಿ, ಸಾವಿರಾರು ಮಂದಿ ಕಾರ್ಮಿಕರು ಸಹ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಉದ್ಯೋಗಗಳ ಮೇಲೆ ಸಹ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ. ಸುತ್ತ ರೈಸ್ ಮಿಲ್ ಮಾಲೀಕರ ಅವ್ರನ್ನ ಮಾತಾಡ್ಸೋ ಬನ್ನಿ ಸರ್. ಈಗ ಯುದ್ಧದ ಪರಿಣಾಮ ಯಾವ ರೀತಿ ಈ ರೈಸ್ ಮಿಲ್ ಮೇಲೆ ನೇರ ಪರಿಣಾಮ ಬೀರಿ ಸರ್? ಈಗಾಗಲೇ ನಮ್ಮ ರೈಸ್ ಮಿಲ್ಗಳಲ್ಲಿ ಸಹಿತ ಸಾಕಷ್ಟು ಪ್ರೊಡಕ್ಷನ್ ದಿನ ನಡೀತಾ ಇದೆ. ನಾನು ಸಹಿತ ರಾಜ್ಯ ಅಧ್ಯಕ್ಷನಾಗಿ ಒಂದು ಮಾತನ್ನು ರೈಸ್ ಮಿಲ್ ಮಾಲೀಕರ ಸಂಘದ ಅಧ್ಯಕ್ಷನಾಗಿ ಹೇಳೋದಂದ್ರೆ, ಪ್ರತಿನಿತ್ಯ ಏನು ಅಕ್ಕಿ ತಯಾರಾಗ್ತದೆ ಅದು ಬೇರೆ ರಾಷ್ಟ್ರಗಳಿಗೆ ಹೋಗ್ತವಂಥ ವ್ಯವಸ್ಥೆ ಮೊದಲಿನಿಂದನೂ ಇದೆ, ರಫ್ತಾಗ್ತಾ ಇದೆ. ಇವತ್ತು ನಮ್ಮ